ಮಾಜಿ ಸಿಎಂ ಸಿದ್ದರಾಮಯ್ಯ ಮೇಲೆ ಅಹಿಂದ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮೇಲೆ ಅಹಿಂದ ಶಾಸಕರ ಅಸಮಾಧಾನ. ಸಿದ್ದು ವಿರುದ್ಧ ಮುನಿಸಿಕೊಂಡಂತಹ ಅಹಿಂದ ಶಾಸಕರು ಬೇಸರಗೊಂಡಿರತಕ್ಕಂಥ ಮಾಜಿ ಸಚಿವ ಮಹದೇವಪ್ಪ. ಈಗಾಗಲೇ ದೆಹಲಿಗೆ ತೆರಳಿದ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ತಮ್ಮ ಹೆಸರು ಶಿಫಾರಸು ಮಾಡಿದ್ದಾರೆಂದು ನಂಬಿದ್ರು. ನಿನ್ನೆ ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದ್ರು. ಸುರ್ಜೇವಾಲಾ ಅವರ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ರು. ಅವರ ಸಂದರ್ಭದಲ್ಲಿ ಹೆಸರನ್ನ ಕೂಡ ಬಹಿರಂಗಗೊಳಿಸಿದ್ರಂತೆ. ಶಿಫಾರಸು ಮಾಡಿದ್ದ ಹೆಸರುಗಳನ್ನ ಬಹಿರಂಗಪಡಿಸಿದ್ರು. ರಾಜ್ಯ ನಾಯಕರು ಶಿಫಾರಸು ಮಾಡಿದಂತಹ ಹೆಸರನ್ನ ಬಹಿರಂಗಗೊಳಿಸಿದಂತಹ ಸಂದರ್ಭದಲ್ಲಿ ಡಿಕೆ ರೆಫರ್ ಮಾಡಿದಂತಹ ಲಿಸ್ಟ್ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ರೆಫರ್ ಮಾಡಿದಂತಹ ಲಿಸ್ಟ್ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ಆಪ್ತರಿಗೂ ಕೂಡ ಶಾಕ್ ತಟ್ಟಿದೆ ಅಂತಾನೆ ಹೇಳ್ಬೋದು. ಎಚ್.ಸಿ. ಮಹದೇವಪ್ಪ ಸಿದ್ದರಾಮಯ್ಯ ಅವರು ಒಂದು ರೀತಿಯ ಅತ್ಯಾಪ್ತರು ಅಂತಾನೆ ಹೇಳ್ಬೋದು. ಆದರೆ ಇಬ್ಬರಿಗೂ ಕೂಡ ಒಂದು ರೀತಿಯ ಶಾಕ್ ಉಂಟಾಗಿರುವಂಥದ್ದು ಈ ಒಂದು ಸಚಿವ ಸಂಪುಟ ರಚನೆಯಿಂದ. ಕೆಲವು ಹೆಸರು ಮಾತ್ರ ಶಿಫಾರಸು ಮಾಹಿತಿ ಸಿಕ್ಕಿರುವಂಥದ್ದು. ಸಿದ್ದರಾಮಯ್ಯ ಶಿಫಾರಸು ಮಾಡಿರುವ ಬಗ್ಗೆ ಮಾಹಿತಿ ಲಭಿಸಿದೆ. ಹೀಗಾಗಿ ಸಿದ್ದು ಮೇಲೆ ಅಹಿಂದ ಶಾಸಕರು ಮುನಿಸಿಕೊಂಡಿದ್ದಾರೆ. ಅಹಿಂದ ಶಾಸಕರ ಪರ ವಾದವನ್ನ ಮಂಡನೆ ಮಾಡಿಲ್ಲ ಅಂತ ಬೇಸರವನ್ನ ಹೊರಗಾಕಿದ್ದಾರೆ. ತಮಗೆ ಸಚಿವ ಸ್ಥಾನವನ್ನ ಕೊಡಿಸ್ತಾರೆ ಅಂತ ನಂಬಿದ್ರು. ಸಿದ್ದರಾಮಯ್ಯ ಅವರನ್ನ ನಂಬಿದ್ದಂತಹ ಅಹಿಂದ ಶಾಸಕರು, ಆದರೆ ಅವರ ನಂಬಿಕೆ ಎಲ್ಲವೂ ಕೂಡ ಹುಸಿಯಾಗಿರುವಂಥದ್ದು. ಹೀಗಾಗಿ ಎಚ್.ಸಿ. ಮಹದೇವಪ್ಪ ಅವರು ಇಂದು ದೆಹಲಿಗೆ ತೆರಳಿದ್ದಾರೆ. ತಮ್ಮ ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಅಂತ ನಂಬಿದ್ರು, ಆದರೆ ಆ ನಂಬಿಕೆ ಎಲ್ಲೋ ಹುಸಿಯಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಮುನಿಸಿಕೊಂಡಿದ್ದಾರಂತೆ ಅಹಿಂದ ಶಾಸಕರು. ಈ ಒಂದು ಮುನಿಸನ್ನ ಯಾವಾಗ ಶಮನಗೊಳಿಸ್ತಾರೆ, ಸಿದ್ದರಾಮಯ್ಯ ಅವರು ಯಾವಾಗ ಮಾತನಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾದ್ ನೋಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.